ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಏನಪ್ಪಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಇನ್ನು 2 ದಿನಗಳಲ್ಲಿ 4,000 ಅಲ್ಲ 4,000 ಹಣ ಜಮಾ ಆಗುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಸೊ ಹಾಗಾದ್ರೆ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರು. ಸೊ ಈಗ 2 ತಿಂಗಳಿಂದ ಸುಮಾರು ಕಾಯ್ತಾ ಇದ್ದಾರೆ. ಈಗ ಜಮಾ ಆಗತ್ತೆ, ಅವಾಗ ಜಮಾ ಆಗತ್ತೆ. ಇದರಿಂದ ಎಷ್ಟೋ ಹೆಲ್ಪ್ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯಿಂದ. ಉಳಿಕಿರುವಂತಹ ಯೋಜನೆಯಿಂದ ಅಷ್ಟೊಂದು ಹೆಲ್ಪ್ ಆಗ್ತಾ ಇದೆ ಇಲ್ವೋ ಅಥವಾ ಗೊತ್ತಿಲ್ಲ. ಸೊ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಆದಷ್ಟು ಹೆಚ್ಚಿನ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಆದಷ್ಟು ಹೆಲ್ಪ್ ಆಗ್ತಾ ಇರುವಂತದ್ದು. ಇದನ್ನ ಕಂಟಿನ್ಯೂ ಮಾಡಂತಾನೆ ಗೃಹಲಕ್ಷ್ಮಿ ಎಲ್ಲ ಮಹಿಳೆಯರು ಕೂಡ ಹೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎಷ್ಟು ಜನರಿಗೆ ಈಗಾಗಲೇ ಅಮೌಂಟ್ ಹೋಗಿದೆ ಅಂದ್ರೆ SC/ST ಫಲಾನುಭವಿಗಳಿಗೆ ಅಮೌಂಟ್ ಹೋಗಿದೆ ಅಂತ. ಉಳಿಕಿರುವಂತಹ ಒಂದು ಯಾರ್ಯಾರು ಫಲಾನುಭವಿಗಳು ಬಾಕಿ ಇದ್ದಾರೆ ನೋಡಿ, ಸೊ ಅವ್ರಿಗೆಲ್ಲರಿಗೂ ಕೂಡ ಈಗ ಜಮಾ ಆಗ್ತಾ ಇರುವಂತದ್ದು. ಸೊ ಅದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ. ಸೊ ಲೈವ್ ಪ್ರೂಫ್ ಆಗಿ ನಿಮಗೆ ಮಾಹಿತಿಯನ್ನ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಮಾಹಿತಿನ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಈಗ ನಿಮಗೆ ಮೊದಲನೇದಾಗಿ ಒಂದು ಕ್ಲಿಪ್ ತೋರಿಸ್ತೀನಿ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಒಂದು ಮಾಧ್ಯಮದಲ್ಲಿ ಹೇಳಿರುವಂತಹ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ. ಮೇ 5ನೇ ತಾರೀಕಿಗೆ ಕೊನೆಯದಾಗಿ ಬಂದಿದೆ ಆಯ್ತಾ. ಒಂದ್ ತಿಂಗಳು ಜೂನ್ 1 ಬರ್ಬೇಕು ಅಲ್ವಾ. 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ DBTಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC/ST ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ DBT ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ. ಸೊ ಈ ರೀತಿಯಾಗಿ ಒಂದು ಕ್ಲಿಪ್ನಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಾನು ಈಗಾಗಲೇ ಲೈವ್ ಪ್ರೂಫಲ್ಲಿ ತೋರಿಸಿದ್ದೀನಿ. ಸೊ ಈ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜುಲೈ 15ರ ಒಳಗಾಗಿನೇ ಒಂದು 11ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ 15ನೇ ತಾರೀಕು ಆದಮೇಲೆ 12ನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ಸ್ಪಷ್ಟನೆಯನ್ನು ನೀಡಿದ್ರು. ಅದರೊಳಗೇನೆ SC/ST ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ ಅಂತ ಹೇಳಿದ್ರೆ, ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದಾದ್ರೆ ಆದಷ್ಟು ಹೆಚ್ಚಿನ ಒಂದು SC/ST ಸಮುದಾಯದ ಫಲಾನುಭವಿಗಳು ಯಾರೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಅಂತಾನೆ ಹೇಳಿರುವಂಥದ್ದು. ಯಾರಿಗೂ ಕೂಡ ಜಮಾ ಆಗಿಲ್ಲ. ಆದಷ್ಟು ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಜನರಿಗೆ ಮಾತ್ರ ಜಮಾ ಆಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, 1,78,000 ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ, ಮಹಿಳೆಯರನ್ನ ತೆಗೆದಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ. ಈಗ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನ ಕೂಡ ಡೆಡ್ ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ. ಅಲ್ಲಿ ಕೂಡ ನಿಮ್ದು ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಬರಲ್ಲ ವೀಕ್ಷಕರೇ. ರೇಷನ್ ಕಾರ್ಡ್ ಏನಾದರೂ ಡೆಡ್ ಆದರೆ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಟೋಮೆಟಿಕ್ ಆಗಿ ಈಗ ಇನ್ನೊಂದು ಲೈವ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಸೊ ಸ್ವತಃ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅದನ್ನ ಪೋಸ್ಟ್ ಮಾಡಿರುವಂಥದ್ದು. ಸೊ ಅದನ್ನ ನಾನು ನಿಮಗೆ ಇಲ್ಲಿ ಸೈಡ್ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ನೋಡ್ತಾ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಅಂದ್ರೆ ಜೂನ್ ತಿಂಗಳಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ಎಲೆಕ್ಷನ್ ಇತ್ತು, ಲೋಕಸಭಾ ಚುನಾವಣೆ ಎಲೆಕ್ಷನ್. ಸ್ವತಃ ಅವರ ಮಗನನ್ನು ಕೂಡ ನೆನೆಸಿದ್ರು. ಸೊ ಅವರು ಫುಲ್ ವಿಜಯ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಹತ್ರ ಹಣ ಹಾಕ್ಲಿಕ್ಕೆ ಕೂಡ ಆಗಿರಲ್ಲ. ಗೌರ್ಮೆಂಟ್ನಿಂದ ಕೂಡ ಹಣ ಫಂಡ್ ರಿಲೀಸ್ ಆಗಿರಲ್ಲ. ಯಾಕಂದ್ರೆ ಎಲ್ಲ ಕೆಲಸಕ್ಕೆ ಹತ್ತಿರ್ತಾರೆ. ಸೊ ನಿಮ್ಗೆ ಗೊತ್ತಿರಬಹುದು, ಚುನಾವಣೆಯಲ್ಲಿ ಯಾರು ಕೂಡ ಅಮೌಂಟ್ ಹಾಕಲ್ಲ ವೀಕ್ಷಕರೇ. ಸೊ ನಿಮ್ಗೆ ಅದಕ್ಕೆ ಡಿಲೇ ಆಗಿರುವಂಥದ್ದು. ಈಗ ಅಮೌಂಟ್ ಹಾಕ್ಬೋದಾಗಿತ್ತು, ಆದ್ರೂ ಸಹಿತ ಡಿಲೇ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ಮೇಲಿಂದ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಆಗಲಿದೆ. ಜುಲೈ ತಿಂಗಳದ್ದು ಇದೇ 15ರ ಒಳಗೆ ಪಾವತಿಯಾಗಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ಈ ಒಂದು ಪೋಸ್ಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಸಹಿತ ಒಬ್ಬರಿಗೆ ಏನು ಫೇಕ್ ನ್ಯೂಸ್ ಅನ್ಸುತ್ತೆ. ಫೇಕ್ ನ್ಯೂಸ್ ಅನ್ನೋರು ಬಿಟ್ಬಿಡಿ, ನಾನೇನು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಲೈವ್ ಪ್ರೂಫ್ ಆಗಿ ತೋರಿಸ್ಕೊಂಡು ನಾನು ವಿಡಿಯೋಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಂಬೋರಿದ್ರೆ ನಂಬಿ, ಇಲ್ಲಾಂದ್ರೆ ಬಿಡಿ. ಸೊ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅದನ್ನೇ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು. ಸೊ ನಾನೇನು ಹುಟ್ಟಿಸ್ಕೊಂಡು ಅಲ್ಲಿಂದ ಇಲ್ಲಿಂದ ತಂದು ಏನು ಹೇಳಲಿಕ್ಕೆ ಆಗಲ್ಲ. ಸೊ ಬರೋದಿಲ್ಲನೂ ಕೂಡ. ಸೊ ಅದಕ್ಕೋಸ್ಕರ ಈಗಾಗಲೇ ಲೈವ್ ಪ್ರೂಫ್ನಲ್ಲಿ ಅವ್ರು ಏನು ಹೇಳಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಟ್ಕೊಂಡೇನೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವತಃ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪೋಸ್ಟ್ ಮಾಡಿರುವಂಥದ್ದು. ಸೊ ಅದನ್ನ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ 15ನೇ ತಾರೀಕಿನೊಳಗಾಗಿನೇ ಆ ಒಂದು 11ನೇ ಕಂತಿನ 15ನೇ ತಾರೀಕು ಆದಮೇಲೆ ಜುಲೈ
ತಿಂಗಳ ಹಣ ಏನು 12ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರೆ, ಸೊ 12ನೇ ಕಂತಿನ ಹಣದವರೆಗೆ 11ನೇ ಕಂತಿನ ಹಣ ಬರಲಿಲ್ಲ ಅಂದರೆ ಟೋಟಲ್ ಆಗಿ 4,000 ಅಮೌಂಟ್ ಜಮಾ ಆಗುತ್ತೆ ನಿಮಗೆ ಜುಲೈನಲ್ಲಿ. ಓಕೆನಾ? ಸೊ ಇದಿಷ್ಟು ಈಗ 11ನೇ ಕಂತಿನ ಹಣ ಬರಲಿಲ್ಲ ಅಂದರೆ 12ನೇ ಕಂತಿನ ಹಣದ ಜೊತೆಗೆ ಹಾಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಲೈವ್ ಪ್ರೂಫ್ ಆಗಿ ನಿಮ್ಮ ಮುಂದೆ ಇಟ್ಕೊಂಡು ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.